ಎಲ್ಲ ಹಳ್ಳಿಗಳ ಹಾಗೆ ಇದು ಕೂಡ ಈಗ ತಾನೇ ಕಣ್ತೆರೆದು ನಾಗರಿಕತೆ ಕಡೆ ಹೋಗ್ತಾ ಇರುವಂತ ಹಾದಿಯಲ್ಲಿರ್ತಕ್ಕಂಥ ಹಳ್ಳಿ. ಇಂಥ ಹಳ್ಳಿಯಲ್ಲಿ ಇಷ್ಟು ಬೇಗ ಅದು ಅಂತಹ ಎಜುಕೇಶನ್ ಅನ್ನ ಪಡ್ಕೊಳ್ದೇನೆ ಮಾಮೂಲಿ ಸಾಮಾನ್ಯ ರೈತರಾಗಿದ್ದಾರೆ ಅವರು ಈ ಒಂದು ಕ್ರಾಂತಿಕಾರಿ ಕೆಲಸಕ್ಕೆ ಮುಂದಾಗಿದ್ದಾರಲ್ಲ, ಬಹಳ ದೊಡ್ಡ ಕೆಲಸ ಅಂತ ನನಗಾದ್ರೂ ಅನಿಸಿದೆ. ಯಾಕೆಂದ್ರೆ ನಾವೆಲ್ಲ ಹಳ್ಳಿ ನೋಡಿದ್ದೀವಿ ಮತ್ತು ಈ ಹಳ್ಳಿಯ ಆಲೋಚನಾ ಕ್ರಮ ಕೂಡ ನೋಡಿದ್ದೇವೆ. ಇವತ್ತು ಕೂಡ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಬಂದ್ಬಿಡ್ತಾರೇನೋ ಅಂತೇಳಿ ಬೀಗ ಹಾಕೊಂಡು ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ನಾವೇನು ಬಹಳ ಹಿಂದಿನ ಮಾತಲ್ಲ, ಇವತ್ತು ಕೂಡ ಎದುರುಕೊಂಡು ಬೀಗ ಹಾಕೊಂಡು ಹೋಗ್ತಾ ಇರೋದನ್ನು ಕೂಡ ನಾವು ಅಲ್ಲೆಲ್ಲಿ ನೋಡಿದ್ದೀವಿ. ಸೊ ಅಂತಹ ಒಂದು ಊರಲ್ಲಿ ನಿಂತು ತಮ್ಮೂರಿನ ದಲಿತರನ್ನ, ಯಾರೋ ಹೊರಗಿನವರು ಬಂದ್ರೆ ಕರೆಯೋದು ಬೇರೆ, ಆ ಊರಿನ ದಲಿತರನ್ನ ಒಳಗಡೆ ಬನ್ನಿ ಅಂತ ಕರೆಯೋದಿದೆಯಲ್ಲ, ಅದು ಏನು ಸಣ್ಣ ವಿಷಯ ಅಂತ ನೂರಾರು ಊರುಗಳನ್ನ ತಿರುಗಿದವನಾಗಿ ನನಗೇನು ಅನಿಸಿಲ್ಲ. ಸೊ ಅಂತಹ ದೊಡ್ಡ ಕೆಲಸವನ್ನ ಇವತ್ತು ಬಹಳ ಧೈರ್ಯವಾಗಿ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಆರಂಭದಲ್ಲೇನೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬರೀ ಒಂದು ಜಾತಿಯವರಲ್ಲ, 2-3 ಸಮುದಾಯದವರು ಒಟ್ಟಿಗೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ಅದೊಂದು 6 ಸಮುದಾಯದವರು ಈ ಒಂದು ಕ್ರಾಂತಿಕಾರಿ ಕೆಲಸ ಅಂತ ನಾನು ಪದೇ ಪದೇ ನಾನಾದ್ರೂ ಭಾವಿಸ್ತೇನೆ. ಅಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರಲ್ಲ, ಅದು ಬಹಳ ದೊಡ್ಡದು. ಬರೀ ಇವತ್ತಿನ ಒಂದು ಏನೋ ಕೆಲಸ ಅಲ್ಲ, ಅದು ಇವತ್ತು ಶುರುವಾಗಿದೆ. ಇವರ ಮನೆಗೆ ಈ ಊರಿನ ದಲಿತರು ಇವತ್ತು ಬಂದಿದ್ದಾರೆ ಅಂತಂದ್ರೆ ಇವತ್ತಿಂದ ಶುರುವಾಗಿದೆ. ಅದು ಬರುವಂತ ಒಂದು ಪರಂಪರೆ ಇದೆಲ್ಲ ಶುರುವಾಗಿದೆ. ಇಲ್ಲಿವರೆಗೂ ಇರ್ಲಿಲ್ಲ, ಯಾರೇ ಬಂದು ಆಚೆ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರು. ಇವತ್ತಿಂದ ಅವರ ಮನೆ ಒಳಗಡೆ ಬರ್ತಾರೆ. ಅದಕ್ಕೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಮತ್ತೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ತಪ್ಪು ಕೆಲಸ ಅಲ್ಲ ಅನ್ನೋದು ಕೂಡ ಈ ದೊಡ್ಡ ಏನು ಒಂದು ಗ್ಯಾದರಿಂಗ್ ಇದೆಯಲ್ಲ, ಆ ಮೂಲಕ ಅವ್ರಿಗೂ ಕೂಡ ಅರ್ಥ ಆಗ್ಬಿಡುತ್ತೆ. ನಾವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ, ಪವಿತ್ರವಾದ ಕೆಲಸ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾವ್ ಎಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲ ಕೂಡ ಜನ ಗಟ್ಟಿ ಆಗ್ಬಿಡ್ತಾರೆ. ಅಂದ್ರೆ ಸ್ವಲ್ಪ ಆರಂಭದಲ್ಲಿ ಭಯ ಇರುತ್ತೆ, ಯಾಕಂದ್ರೆ ಊರಲ್ಲಿ ಯಾರು ಕೂಡ ಅಷ್ಟು ಕ್ರಾಂತಿಯನ್ನ ಮಾಡಿರಲ್ಲ. ಇವ್ರು ಮಾಡಿರ್ತಾರೆ, ಇವ್ರಿಗೂ ಸ್ವಲ್ಪ ಆರಂಭದಲ್ಲಿ ಭಯ ಇರುತ್ತೆ. ಆದ್ರೆ ಇಲ್ಲೆಲ್ಲ ಜನ ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೊಂದು ಧೈರ್ಯ ಬಂದ್ಬಿಡುತ್ತೆ. ಓ, ನಾನು ಮಾಡಿರುವಂತ ಕೆಲಸ ಒಳ್ಳೆ ಕೆಲಸ. ಈ ಕೆಲಸವನ್ನ ಬಹಳ ಹಿಂದೆನೆ ಶುರು ಮಾಡಿದ್ದಾರೆ. ಬಸವಣ್ಣ ಇವತ್ತು ಕೇಳಿದ್ರಲ್ಲ, ಬಸವಣ್ಣ ಮತ್ತು ಬಸವಣ್ಣನ ಅನೇಕ ಮಂದಿ ಶಿಷ್ಯರು 850 ವರ್ಷಗಳಿಂದನೇ ಶುರು ಮಾಡಿದ್ದಾರೆ. 850 ವರ್ಷಗಳ ಹಿಂದೆ ಶುರು ಮಾಡಿರೋದನ್ನ ಮತ್ತೆ ನಾವೀಗ ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ ಅಷ್ಟೇನೆ. ಸೊ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಸ್ಪೃಶ್ಯತೆ ಇದೆ. ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ ಸರ್, ತುಮಕೂರಿಗೆ ಮತ್ತೆ ಶಿವಮೊಗ್ಗ ಹೋಗಿದ್ದೀವಿ. ತುಮಕೂರಲ್ಲಂತೂ ದೊಡ್ಡ ದೊಡ್ಡ ಊರುಗಳು ಕೂಡ ಬದಲಾಗಿಲ್ಲ. ಬರೀ ನಮ್ಮ ಕೋಲಾರ ಅಂತಲ್ಲ, ಇಡೀ ದಕ್ಷಿಣ ಭಾರತವೇ ಆಗಿದೆ. ಹಾಗಾಗಿ ನಾವು ಮಾಡ್ತಾ ಇರೋ ಕೆಲಸ ಸಣ್ಣದಲ್ಲ ಅಂತ ನಾವು ಆದ್ರೂ ನಂಬಿದ್ದೇವೆ. ಬೇರೆಯವ್ರಿಗೆ ಸಣ್ಣದಾಗಿ ಕಾಣಿಸ್ಬೋದು, ಇದು ಬಹಳ ದೊಡ್ಡ ಕೆಲಸ. ನಾವು 108 ರೀತಿನಲ್ಲಿ ಡೆವಲಪ್ಮೆಂಟ್ ಮಾಡಿರ್ಬೋದು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ ತಕ್ಷಣ ಆ ಊರು ಡೆವಲಪ್ ಆಗಿದೆ ಅಂತಲ್ಲ, ಆ ಊರಿನ ಜನರ ಮನಸ್ಥಿತಿ ಬದಲಾಗಿದೆ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟು. ಆ ರೀತಿ ಅಷ್ಟಾಗಿ ಓದ್ದೇ ಇರುವಂತವ್ರೇನೆ ಈ ರೀತಿಯ ಕೆಲಸಗಳಿಗೆ ಮುಂದಾಗಿದ್ದಾರಲ್ಲ, ಅದು ಬಹಳ ದೊಡ್ಡ ಕೆಲಸ ಸರ್. ಇವತ್ತಲ್ಲ ನಾಳೆ ನಿಮ್ಮನ್ನ ಜನ ನೆನೆಸ್ಕೊಳ್ತಾರೆ. ಯಾಕೆಂತಂದ್ರೆ ಈ ರೀತಿಯ ದೊಡ್ಡ ಕೆಲಸಗಳಿದೆಯಲ್ಲ, ಅದು ಸಣ್ಣ ಮನುಷ್ಯನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.